ನನ್ನ ಕಣ್ಣುಗಳು ನೋಯುತ್ತಿವೆ. ಮೈ ಐಸ್ ಆರ್ ಸೋರ್. ಮೈ ಐಸ್ ಆರ್ ಸೋರ್. ಸೋರ್ ಅಂದರೆ ನೋವಾಗುವುದು. ನನ್ನ ಕಣ್ಣುಗಳು ನೋಯುತ್ತಿವೆ ಅಂತ ಹೇಳೋದಾದರೆ ಮೈ ಐಸ್ ಆರ್ ಸೋರ್. ನೆಕ್ಸ್ಟ್, ನನ್ನ ಕಣ್ಣುಗಳು ದಣಿದಿವೆ. ಮೈ ಐಸ್ ಆರ್ ಟಯರ್ಡ್. ಮೈ ಐಸ್ ಆರ್ ಟಯರ್ಡ್. ಟಯರ್ಡ್ ಅಂದರೆ ದಣಿಯುವುದು, ಸುಸ್ತಾಗುವುದು. ನೆಕ್ಸ್ಟ್, ನನ್ನ ಕಣ್ಣುಗಳು ನೀರಾಗುತ್ತಿವೆ. ಮೈ ಐಸ್ ಆರ್ ವಾಟರಿಂಗ್. ಮೈ ಐಸ್ ಆರ್ ವಾಟರಿಂಗ್. ನನ್ನ ಕಣ್ಣುಗಳು ನೀರಾಗುತ್ತಿವೆ ಅಥವಾ ನೀರು ಸೋರುತ್ತಿವೆ. ಮೈ ಐಸ್ ಆರ್ ವಾಟರಿಂಗ್. ಕಣ್ಣಲ್ಲಿ ನೀರು ಬರುತ್ತಿವೆ ಅಂತ ಕೂಡ ಹೇಳ್ಬೋದು. ಅದನ್ನು ಇಂಗ್ಲೀಷ್ನಲ್ಲಿ ಮೈ ಐಸ್ ಆರ್ ವಾಟರಿಂಗ್. ಇದು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಆಯಿತು. ಒಂದು ವೇಳೆ ನನ್ನ ಕಣ್ಣುಗಳು ನೀರಾಗುತ್ತಿದ್ದವು, ನನ್ನ ಕಣ್ಣಲ್ಲಿ ನೀರು ಬರುತ್ತಿದ್ದವು ಅಂತ ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ನಲ್ಲಿ ಹೇಳಬೇಕಾದ್ರೆ ಮೈ ಐಸ್ ವರ್ ವಾಟರಿಂಗ್. ಮೈ ಐಸ್ ವರ್ ವಾಟರಿಂಗ್. ಆರ್ ಪ್ಲೇಸ್ನಲ್ಲಿ ವರ್ ಬರುತ್ತೆ. ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ ಇದ್ದರೆ ಆರ್ ಹೆಲ್ಪಿಂಗ್ ವರ್ಬ್ ಆಗಿ ಬರುತ್ತೆ ಆ್ಯಂಡ್ ಪಾಸ್ಟ್ ಇದ್ದರೆ ಅಲ್ಲಿ ವರ್ ಅಂತ ಹೆಲ್ಪಿಂಗ್ ವರ್ಬ್ ಬರುತ್ತೆ. ನೆಕ್ಸ್ಟ್, ನನ್ನ ಕುಟುಂಬ ತುಂಬ ದೊಡ್ಡದಲ್ಲ. ಮೈ ಫ್ಯಾಮಿಲಿ ಈಸ್ ನಾಟ್ ವೆರಿ ಲಾರ್ಜ್. ಮೈ ಫ್ಯಾಮಿಲಿ ಈಸ್ ನಾಟ್ ವೆರಿ ಲಾರ್ಜ್. ಅಥವಾ ಇದನ್ನು ಈ ರೀತಿ ಕೂಡ ಹೇಳ್ಬೋದು, ಮೈ ಫ್ಯಾಮಿಲಿ ಈಸ್ ನಾಟ್ ವೆರಿ ಬಿಗ್. ಮೈ ಫ್ಯಾಮಿಲಿ ಈಸ್ ನಾಟ್ ವೆರಿ ಬಿಗ್. ನನ್ನ ಕುಟುಂಬ ದೊಡ್ಡದಿದೆ ಅಂತ ಹೇಳಬೇಕಾದ್ರೆ ಮೈ ಫ್ಯಾಮಿಲಿ ಈಸ್ ವೆರಿ ಬಿಗ್. ಮೈ ಫ್ಯಾಮಿಲಿ ಈಸ್ ವೆರಿ ಬಿಗ್. ಇಲ್ಲ ಅಂತ ಹೇಳೋದಾದರೆ ಸೆಂಟೆನ್ಸ್ನಲ್ಲಿ ನಾಟ್ ಅಂತ ಬರುತ್ತೆ, ಆವಾಗ ಅದು ನೆಗೆಟಿವ್ ಸೆಂಟೆನ್ಸ್ ಆಗುತ್ತೆ. ನೆಕ್ಸ್ಟ್, ನನ್ನ ತಂದೆ ಹೆಚ್ಚು ಹಣ್ಣು ತಿನ್ನುವುದಿಲ್ಲ. ಮೈ ಫಾದರ್ ಡಸ್ ನಾಟ್ ಈಟ್ ಮಚ್ ಫ್ರೂಟ್. ಮೈ ಫಾದರ್ ಡಸ್ ನಾಟ್ ಈಟ್ ಮಚ್ ಫ್ರೂಟ್. ಒಂದು ವೇಳೆ ಹೆಚ್ಚು ಹಣ್ಣು ತಿನ್ನುತ್ತಾರೆ ಅಂತ ಹೇಳಬೇಕಾದ್ರೆ ಮೈ ಫಾದರ್ ಈಟ್ಸ್ ಮಚ್ ಫ್ರೂಟ್. ಮೈ ಫಾದರ್ ಈಟ್ಸ್ ಮಚ್ ಫ್ರೂಟ್. ನನ್ನ ತಂದೆ ತನ್ನ ಜೀವನದಲ್ಲಿ ಎಂದಿಗೂ ಅನಾರೋಗ್ಯಕ್ಕೆ ಒಳಗಾಗಲಿಲ್ಲ. ಮೈ ಫಾದರ್ ಹ್ಯಾಸ್ ನೆವರ್ ಬೀನ್ ಸಿಕ್ ಇನ್ ಹೀಸ್ ಲೈಫ್. ಮೈ ಫಾದರ್ ಹ್ಯಾಸ್ ನೆವರ್ ಬೀನ್ ಸಿಕ್ ಇನ್ ಹೀಸ್ ಲೈಫ್. ಸಿಕ್ ಅಂದರೆ ಅನಾರೋಗ್ಯ. ಜೀವನದಲ್ಲಿ ಎಂದಿಗೂ ಅನಾರೋಗ್ಯಕ್ಕೆ ಒಳಗಾಗಲಿಲ್ಲ. ಹ್ಯಾಸ್ ನೆವರ್ ಬೀನ್ ಸಿಕ್ ಇನ್ ಹೀಸ್ ಲೈಫ್. ಮೈ ಫಾದರ್ ಹ್ಯಾಸ್ ನೆವರ್ ಬೀನ್ ಸಿಕ್ ಇನ್ ಹೀಸ್ ಲೈಫ್. ನನ್ನ ತಂದೆ ಹೊರಗಿದ್ದಾರೆ. ಮೈ ಫಾದರ್ ಈಸ್ ಔಟ್. ಮೈ ಫಾದರ್ ಈಸ್ ಔಟ್. ಹೊರಗಿದ್ದಾರೆ, ಬೇರೆ ಊರಲ್ಲಿ ಇದ್ದಾರೆ, ಬೇರೆ ಸ್ಥಳದಲ್ಲಿ ಇದ್ದಾರೆ ಅಂತ ಹೇಳೋದಾದರೆ ಮೈ ಫಾದರ್ ಈಸ್ ಔಟ್. ಒಂದು ವೇಳೆ ನನ್ನ ತಂದೆ ಹೊರಗಿದ್ದರು ಅಂತ ಪಾಸ್ಟ್ ಬಗ್ಗೆ ಹೇಳಬೇಕಾದ್ರೆ ಮೈ ಫಾದರ್ ವಾಸ್ ಔಟ್. ಮೈ ಫಾದರ್ ವಾಸ್ ಔಟ್. ಪ್ರೆಸೆಂಟ್ ಟೆನ್ಸ್ ಇದ್ದರೆ ಈಸ್ ಹೆಲ್ಪಿಂಗ್ ವರ್ಬ್ ಬರುತ್ತೆ ಆ್ಯಂಡ್ ಪಾಸ್ಟ್ ಇದ್ದರೆ ವಾಸ್ ಹೆಲ್ಪಿಂಗ್ ವರ್ಬ್ ಆಗಿ ಬರುತ್ತೆ. ಸಿಂಗ್ಯುಲರ್ ಸೆಂಟೆನ್ಸ್ ಇದ್ದರೆ ಈಸ್ ಆ್ಯಂಡ್ ವಾಸ್ ಹೆಲ್ಪಿಂಗ್ ವರ್ಬ್ಗಳನ್ನು ಯೂಸ್ ಮಾಡ್ತೀವಿ ಆ್ಯಂಡ್ ಪ್ಲೂರಲ್ ಸೆಂಟೆನ್ಸ್ ಇದ್ದರೆ ಆರ್ ಆ್ಯಂಡ್ ವರ್ ಹೆಲ್ಪಿಂಗ್ ವರ್ಬ್ಗಳನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇದೆ, ನನ್ನ ತಂದೆ ಶೀತದಿಂದ ಬಳಲುತ್ತಿದ್ದಾರೆ. ಮೈ ಫಾದರ್ ಈಸ್ ಸಫರಿಂಗ್ ಫ್ರಮ್ ಕೋಲ್ಡ್. ಮೈ ಫಾದರ್ ಈಸ್ ಸಫರಿಂಗ್ ಫ್ರಮ್ ಕೋಲ್ಡ್. ಸಫರಿಂಗ್ ಅಂದರೆ ಬಳಲುವುದು, ಕೋಲ್ಡ್ ಅಂದರೆ ಶೀತ. ನನ್ನ ತಂದೆ ಶೀತದಿಂದ ಬಳಲುತ್ತಿದ್ದಾರೆ. ಮೈ ಫಾದರ್ ಈಸ್ ಸಫರಿಂಗ್ ಫ್ರಮ್ ಕೋಲ್ಡ್. ಇದು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಆಯಿತು, ಪ್ರೆಸೆಂಟ್ನಲ್ಲಿ ಹೇಳ್ತಾ ಇರೋದು. ಒಂದು ವೇಳೆ ಇದನ್ನೇ ಪಾಸ್ಟ್ನಲ್ಲಿ ಹೇಳಬೇಕಾದ್ರೆ ನನ್ನ ತಂದೆ ಶೀತದಿಂದ ಬಳಲುತ್ತಿದ್ದರು ಅಂತ ಹೇಳಬೇಕಾದ್ರೆ ಮೈ ಫಾದರ್ ವಾಸ್ ಸಫರಿಂಗ್ ಫ್ರಮ್ ಕೋಲ್ಡ್. ಮೈ ಫಾದರ್ ವಾಸ್ ಸಫರಿಂಗ್ ಫ್ರಮ್ ಕೋಲ್ಡ್. ಸಫರ್ ಅನ್ನೋದು ಒಂದು ವರ್ಬ್, ಕ್ರಿಯಾಪದ. ವರ್ಬ್ ಜೊತೆ ING ಬಂದರೆ ಅದು ಕಂಟಿನ್ಯೂಯಸ್ ಟೆನ್ಸ್ ಅಂತ ತಿಳ್ಕೋಬೇಕು. ಅದು ಯಾವುದೇ ಟೆನ್ಸ್ ಇರಲಿ, ವರ್ಬ್ ಜೊತೆ ING ಬಂದರೆ ಅದು ಕಂಟಿನ್ಯೂಯಸ್ ಟೆನ್ಸ್ನಲ್ಲಿ ಇದೆ ಅಂತಲೇ ಅರ್ಥ. ಹೇಗೆ ಅಂದರೆ ಪಾಸ್ಟ್ ಕಂಟಿನ್ಯೂಯಸ್ಸು, ಪ್ರೆಸೆಂಟ್ ಕಂಟಿನ್ಯೂಯಸ್ಸು ಆ್ಯಂಡ್ ಫ್ಯೂಚರ್ ಕಂಟಿನ್ಯೂಯಸ್. ಆ ಸೆಂಟೆನ್ಸ್ನಲ್ಲಿರೋ ಹೆಲ್ಪಿಂಗ್ ವರ್ಬ್ ಇಂದ ಆ ಸೆಂಟೆನ್ಸು ಪಾಸ್ಟ್ ಇದೆನಾ, ಪ್ರೆಸೆಂಟ್ ಇದೆನಾ ಅಥವಾ ಫ್ಯೂಚರ್ ಇದೆನಾ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಸೆಂಟೆನ್ಸ್ ಇದೆ, ನನ್ನ ತಂದೆ ಎತ್ತರವಾಗಿದ್ದಾರೆ. ಮೈ ಫಾದರ್ ಈಸ್ ಟಾಲ್. ಮೈ ಫಾದರ್ ಈಸ್ ಟಾಲ್. ಟಾಲ್ ಅಂದರೆ ಎತ್ತರ. ಒಂದು ವೇಳೆ ನನ್ನ ತಂದೆ ಗಿಡ್ಡ ಇದ್ದಾರೆ ಅಂತ ಹೇಳಬೇಕಾದ್ರೆ ಮೈ ಫಾದರ್ ಈಸ್ ಶಾರ್ಟ್. ಮೈ ಫಾದರ್ ಈಸ್ ಶಾರ್ಟ್. ಟಾಲ್ನ ಅಪೋಸಿಟ್ ವರ್ಡ್ ಶಾರ್ಟ್, ಎತ್ತರ ಮತ್ತು ಗಿಡ್ಡ. ನೆಕ್ಸ್ಟ್, ನನ್ನ ತಾಯಿ ಒಬ್ಬ ರೈತ. ರೈತ ಇದ್ದರು.
ಮೈ ಮದರ್ ವಾಸ್ ಅ ಫಾರ್ಮರ್. ಮೈ ಮದರ್ ವಾಸ್ ಅ ಫಾರ್ಮರ್. ನನ್ನ ತಾಯಿ ರೈತ ಇದ್ದರು. ಬಟ್ ಇವಾಗ ಪ್ರೆಸೆಂಟ್ನಲ್ಲಿ ಇಲ್ಲ. ಸೊ ಇದು ಪಾಸ್ಟ್ ಟೆನ್ಸ್ ಆಗುತ್ತೆ. ನನ್ನ ತಾಯಿ ರೈತ ಇದ್ದರು. ಮೈ ಮದರ್ ವಾಸ್ ಅ ಫಾರ್ಮರ್. ಇವಾಗ ಪ್ರೆಸೆಂಟ್ನಲ್ಲೂ ರೈತ ಇದ್ದಾರೆ ಅಂತ ಹೇಳೋದಾದರೆ ಮೈ ಮದರ್ ಈಸ್ ಅ ಫಾರ್ಮರ್. ಮೈ ಮದರ್ ಈಸ್ ಅ ಫಾರ್ಮರ್. ಪ್ರೆಸೆಂಟ್ ಟೆನ್ಸ್ ಇದ್ದರೆ ಈಸ್ ಹೆಲ್ಪಿಂಗ್ ವರ್ಬ್, ಪಾಸ್ಟ್ ಟೆನ್ಸ್ ಇದ್ದರೆ ವಾಸ್ ಹೆಲ್ಪಿಂಗ್ ವರ್ಬ್. ನೆಕ್ಸ್ಟ್, ನನ್ನ ಕೂದಲು ತುಂಬ ಉದ್ದವಾಗಿ ಬೆಳೆದಿದೆ. ಮೈ ಹೇರ್ ಹ್ಯಾಸ್ ಗ್ರೋನ್ ಟೂ ಲಾಂಗ್. ಮೈ ಹೇರ್ ಹ್ಯಾಸ್ ಗ್ರೋನ್ ಟೂ ಲಾಂಗ್. ಗ್ರೋನ್ ಅಂದರೆ ಬೆಳೆದಿದೆ. ಗ್ರೋ ಅಂದರೆ ಬೆಳೆಯುವುದು. ಇದು ಒಂದು ವರ್ಬ್. ಇದರ ಸೆಕೆಂಡ್ ಫಾರ್ಮ್ ಗ್ರೀವ್ ಆ್ಯಂಡ್ ಥರ್ಡ್ ಫಾರ್ಮ್ ಗ್ರೋನ್. ಗ್ರೋ, ಗ್ರೀವ್, ಗ್ರೋನ್. ಯಾವುದೇ ಒಂದು ಸೆಂಟೆನ್ಸ್ನಲ್ಲಿ ಹ್ಯಾಸ್ ಅಥವಾ ಹ್ಯಾವ್ ಬಂದರೆ ಆ ವರ್ಬು ಥರ್ಡ್ ಫಾರ್ಮ್ ಇದ್ದರೆ ಅದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆಗುತ್ತೆ. ಈ ಸೆಂಟೆನ್ಸ್ನಲ್ಲಿ ಹ್ಯಾಸ್ ಜೊತೆ ಗ್ರೋನ್, ಇದು ಗ್ರೋ ವರ್ಬ್ನ ಥರ್ಡ್ ಫಾರ್ಮ್. ಯಾವುದೇ ಒಂದು ಸೆಂಟೆನ್ಸ್ ಇದ್ದಾಗ ಅಲ್ಲಿ ಹ್ಯಾಸ್ ಅಥವಾ ಹ್ಯಾವ್ ಜೊತೆ ವರ್ಬ್ನ ಥರ್ಡ್ ಫಾರ್ಮ್ ಬಂದರೆ ಅದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ತಿಳ್ಕೋಬೇಕು. ಆ್ಯಂಡ್ ಇನ್ನೊಂದು, ವರ್ಬ್ನ ಥರ್ಡ್ ಫಾರ್ಮ್ ಜೊತೆ ಹ್ಯಾಡ್ ಬಂದರೆ, ಹ್ಯಾಸ್ ಅಥವಾ ಹ್ಯಾವ್ ಪ್ಲೇಸ್ನಲ್ಲಿ ಹ್ಯಾಡ್ ಬಂದರೆ ಅದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗಿರುತ್ತೆ. ಸೊ ಇವಾಗ ಇರೋ ಸೆಂಟೆನ್ಸು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಮೈ ಹೇರ್ ಹ್ಯಾಸ್ ಗ್ರೋನ್ ಟೂ ಲಾಂಗ್. ನೆಕ್ಸ್ಟ್ ಇದೆ, ನನ್ನ ತಲೆನೋವು ಹೋಗಿದೆ. ಮೈ ಹೆಡೇಕ್ ಹ್ಯಾಸ್ ಗಾನ್. ಮೈ ಹೆಡೇಕ್ ಹ್ಯಾಸ್ ಗಾನ್. ಇದು ಕೂಡ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಗಾನ್ ಅನ್ನೋದು ಗೋ ವರ್ಬ್ನ ಥರ್ಡ್ ಫಾರ್ಮ್. ಗೋ, ವೆಂಟ್, ಗಾನ್. ಈ ಸೆಂಟೆನ್ಸ್ನಲ್ಲಿ ಕೂಡ ವರ್ಬ್ನ ಥರ್ಡ್ ಫಾರ್ಮ್ ಜೊತೆ ಹ್ಯಾಸ್ ಅಂತ ಹೆಲ್ಪಿಂಗ್ ವರ್ಬ್ ಬಂದಿದೆ. ಮೈ ಹೆಡೇಕ್ ಹ್ಯಾಸ್ ಗಾನ್. ನೆಕ್ಸ್ಟ್, ನನ್ನ ತಾಯಿ ಬರಲು ಸಾಧ್ಯವಿಲ್ಲ. ಮೈ ಮದರ್ ಕಾಂಟ್ ಕಮ್. ಮೈ ಮದರ್ ಕಾಂಟ್ ಕಮ್. ಇದನ್ನು ಕಾಂಟ್ ಅಂತಲೂ ಹೇಳ್ಬೋದು ಅಥವಾ ಕ್ಯಾನಾಟ್ ಅಂತಲೂ ಹೇಳ್ಬೋದು. ನಾವು ಸಾಧ್ಯತೆ ಬಗ್ಗೆ ಮಾತಾಡುವಾಗ ಕ್ಯಾನ್ ಅಥವಾ ಕ್ಯಾನಾಟ್ನ ಯೂಸ್ ಮಾಡ್ತೀವಿ. ನನ್ನ ತಾಯಿ ಬರಲು ಸಾಧ್ಯವಿಲ್ಲ. ಮೈ ಮದರ್ ಕ್ಯಾನಾಟ್ ಕಮ್. ಇದನ್ನೇ ನನ್ನ ತಾಯಿ ಬರಬಹುದು ಅಂತ ಹೇಳಬೇಕಾದ್ರೆ ಮೈ ಮದರ್ ಕ್ಯಾನ್ ಕಮ್. ಮೈ ಮದರ್ ಕ್ಯಾನ್ ಕಮ್. ನೆಕ್ಸ್ಟ್, ನನ್ನ ತಾಯಿ ಬೇಗನೆ ಎದ್ದೇಳುತ್ತಾಳೆ. ಮೈ ಮದರ್ ಗೆಟ್ಸ್ ಅಪ್ ಅರ್ಲಿ. ಮೈ ಮದರ್ ಗೆಟ್ಸ್ ಅಪ್ ಅರ್ಲಿ. ನಾವು ಸಿಂಪಲ್ ಸೆಂಟೆನ್ಸ್ ಹೇಳುವಾಗ ಅಥವಾ ಸಿಂಪಲ್ ಟೆನ್ಸ್ ಹೇಳುವಾಗ ಯಾವಾಗಲೂ ವರ್ಬ್ ಜೊತೆ ಎಸ್ ಅಥವಾ ಇ ಎಸ್ನ ಯೂಸ್ ಮಾಡ್ತೀವಿ. ಈ ಸೆಂಟೆನ್ಸ್ನಲ್ಲಿ ಗೆಟ್ ಅನ್ನೋದು ಒಂದು ವರ್ಬ್. ಇದು ಸಿಂಗ್ಯುಲರ್ ಸೆಂಟೆನ್ಸ್ ಇರೋದ್ರಿಂದ ವರ್ಬ್ ಜೊತೆ ಎಸ್, ಗೆಟ್ ಜೊತೆ ಎಸ್ ಸೇರ್ಕೊಂಡಿದೆ. ಗೆಟ್ಸ್. ಮೈ ಮದರ್ ಗೆಟ್ಸ್ ಅಪ್ ಅರ್ಲಿ. ಅರ್ಲಿ ಅಂದರೆ ಬೇಗ. ನೆಕ್ಸ್ಟ್, ನನ್ನ ತಾಯಿ ಯಾವಾಗಲೂ ಮನೆಯಲ್ಲಿರುತ್ತಾಳೆ. ಮೈ ಮದರ್ ಈಸ್ ಆಲ್ವೇಸ್ ಆಟ್ ಹೋಮ್. ಮೈ ಮದರ್ ಈಸ್ ಆಲ್ವೇಸ್ ಆಟ್ ಹೋಮ್. ಆಟ್ ಹೋಮ್ ಅಂದರೆ ಮನೆಯಲ್ಲಿ ಇರೋದು. ಇದು ಪ್ರೆಸೆಂಟ್ ಟೆನ್ಸ್ ಆಯಿತು. ನನ್ನ ತಾಯಿ ಯಾವಾಗಲೂ ಮನೆಯಲ್ಲಿರುತ್ತಿದ್ದಳು. ಮೊದಲು ಮನೆಯಲ್ಲಿರುತ್ತಿದ್ದಳು ಅಂತ ಪಾಸ್ಟ್ ಬಗ್ಗೆ ಹೇಳಬೇಕಾದ್ರೆ ಮೈ ಮದರ್ ವಾಸ್ ಆಲ್ವೇಸ್ ಆಟ್ ಹೋಮ್. ಮೈ ಮದರ್ ವಾಸ್ ಆಲ್ವೇಸ್ ಆಟ್ ಹೋಮ್. ನನ್ನ ತಂಗಿಗೆ ಕೆಲಸವಿದೆ. ಮೈ ಸಿಸ್ಟರ್ ಹ್ಯಾಸ್ ಅ ಜಾಬ್. ಮೈ ಸಿಸ್ಟರ್ ಹ್ಯಾಸ್ ಅ ಜಾಬ್. ನನ್ನ ತಂಗಿಗೆ ಕೆಲಸವಿತ್ತು ಅಂತ ಹೇಳೋದಾದರೆ ಮೈ ಸಿಸ್ಟರ್ ಹ್ಯಾಡ್ ಅ ಜಾಬ್. ಮೈ ಸಿಸ್ಟರ್ ಹ್ಯಾಡ್ ಅ ಜಾಬ್. ಹ್ಯಾಸ್ ಅಂದರೆ ಹೊಂದುವುದು, ಹ್ಯಾಡ್ ಅಂದರೆ ಹೊಂದಿದ್ದ. ಹ್ಯಾಸ್ ಆ್ಯಂಡ್ ಹ್ಯಾವ್ನ ಪಾಸ್ಟ್ ಆಗಿ ಹ್ಯಾಡನ್ನು ಬಳಸ್ತೀವಿ. ಸಿಂಗ್ಯುಲರ್ ಇದ್ದರೆ ಹ್ಯಾಸ್, ಪ್ಲ್ಯೂರಲ್ ಇದ್ದರೆ ಹ್ಯಾವ್. ಎರಡಕ್ಕೂ ಪಾಸ್ಟ್ ಟೆನ್ಸ್ ಆಗಿ ಹ್ಯಾಡ್ ಅಂತ ಬರುತ್ತೆ. ಹ್ಯಾಸ್ ಅಥವಾ ಹ್ಯಾವ್ ಅಂದರೆ ಹೊಂದುವುದು ಅಥವಾ ಹತ್ತಿರವಿರೋದು. ನನ್ನ ತಂಗಿಗೆ ಕೆಲಸವಿದೆ. ಮೈ ಸಿಸ್ಟರ್ ಹ್ಯಾಸ್ ಅ ಜಾಬ್. ಇದು ಸಿಂಗ್ಯುಲರ್ ಆಯಿತು. ಒಬ್ಬರು ಅಥವಾ ಒಂದು ವಸ್ತುವಿನ ಬಗ್ಗೆ ಮಾತಾಡಬೇಕಾದ್ರೆ ಅದು ಸಿಂಗ್ಯುಲರ್ ಆಗುತ್ತೆ. ಪ್ಲ್ಯೂರಲ್ ಯಾವುದು, ಬಹುವಚನ ಯಾವುದು ಅಂದರೆ ನನ್ನ ಸ್ನೇಹಿತರಿಗೆ ಕೆಲಸವಿದೆ. ಇಲ್ಲಿ ಸ್ನೇಹಿತರು ಅಂದರೆ ಒಬ್ರಿಗಿಂತ ಜಾಸ್ತಿ ಬಂದರು. ಆವಾಗ ಮೈ ಫ್ರೆಂಡ್ಸ್ ಹ್ಯಾವ್ ಜಾಬ್. ಮೈ ಫ್ರೆಂಡ್ಸ್ ಹ್ಯಾವ್ ಜಾಬ್. ಪ್ಲ್ಯೂರಲ್ ಇದ್ದರೆ ಹ್ಯಾಸ್ ಪ್ಲೇಸ್ನಲ್ಲಿ ಹ್ಯಾವ್ ಬರುತ್ತೆ. ಇದನ್ನು ಕೂಡ ಪಾಸ್ಟ್ನಲ್ಲಿ ಹೇಳಬೇಕಾದ್ರೆ ನನ್ನ ಸ್ನೇಹಿತರಿಗೆ ಕೆಲಸವಿತ್ತು. ಮೈ ಫ್ರೆಂಡ್ಸ್ ಹ್ಯಾಡ್ ಜಾಬ್. ಮೈ ಫ್ರೆಂಡ್ಸ್ ಹ್ಯಾಡ್ ಜಾಬ್. ನೆಕ್ಸ್ಟ್, ನನ್ನ ತಂಗಿ ತುಂಬ ವೇಗವಾಗಿ ಈಜಬಲ್ಲಳು. ಮೈ ಸಿಸ್ಟರ್ ಕ್ಯಾನ್ ಸ್ವಿಮ್ ವೆರಿ ಫಾಸ್ಟ್. ಮೈ ಸಿಸ್ಟರ್ ಕ್ಯಾನ್ ಸ್ವಿಮ್ ವೆರಿ ಫಾಸ್ಟ್. ಸ್ವಿಮ್ ಅಂದರೆ ಈಜುವುದು. ಇಲ್ಲಿ ಕ್ಯಾನ್ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ
ಇಲ್ಲಿ ನಾವು ಸಾಧ್ಯತೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಜಬಲ್ಲಳು, ಈಜಬಹುದು. ನನ್ನ ತಂಗಿ ತುಂಬ ವೇಗವಾಗಿ ಈಜಬಹುದು. ಮೈ ಸಿಸ್ಟರ್ ಕ್ಯಾನ್ ಸ್ವಿಮ್ ವೆರಿ ಫಾಸ್ಟ್. ಇದನ್ನೇ ನಾವು ನೆಗೆಟಿವ್ ಆಗಿ ಹೇಳೋದಾದರೆ, ನನ್ನ ತಂಗಿ ತುಂಬ ವೇಗವಾಗಿ ಈಜಲು ಸಾಧ್ಯವಿಲ್ಲ ಅಂತ ಹೇಳೋದಾದರೆ, ಮೈ ಸಿಸ್ಟರ್ ಕಾಂಟ್ ಸ್ವಿಮ್ ವೆರಿ ಫಾಸ್ಟ್. ಮೈ ಸಿಸ್ಟರ್ ಕಾಂಟ್ ಸ್ವಿಮ್ ವೆರಿ ಫಾಸ್ಟ್.